ಎಲ್ಲ RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಮಗ. ಫೈನಲಿ ಈ ಬೆಂಕಿ ಬೌಲರ್ RCBಗೆ ಜಾಯ್ನ್ ಆಗ್ತಾ ಇದ್ದಾರೆ ಇನ್ನು ಫ್ಯೂ ಡೇಸ್ ಅಲ್ಲಿ. ಎಲ್ಲರೂ ಕೂಡ RCB ಫ್ಯಾನ್ಸ್ಗಳು ಒಂದೇ ಕ್ವಶನ್, ಎಲ್ಲಿ ಬ್ರೋ ಈ ಪ್ಲೇಯರು, ಎಲ್ಲಿ ಬ್ರೋ? ಫೈನಲಿ ಇವ್ರು ಬರ್ತಾ ಇದ್ದಾರೆ. ಸ್ವಲ್ಪ ಬಿಲ್ಡಪ್ ಎತ್ತಿದ್ದೀನಿ ಇವಾಗ ಇವ್ರ ಬಗ್ಗೆ. RCBಯ ಬೆಂಕಿ ಬೌಲರು, ನೀನು ಯಾವುದೇ ಟೈಮಲ್ಲಿ ಕೊಟ್ಟರು ಬೌಲಿಂಗ್ನ ಹಾಕಿ RCBಗೆ ಪ್ರೆಷರ್ ಇರೋ ಟೈಮಲ್ಲಿ ಪ್ರೆಷರ್ನ ಕಡಿಮೆ ಮಾಡೋ ಪ್ಲೇಯರು. ಡೆತ್ ಓವರ್ಸಲ್ಲಿ, ಓಪನಿಂಗ್ ಓವರ್ಸಲ್ಲಿ, ಮಿಡ್ಲ್ ಓವರ್ಸಲ್ಲಿ ಯಾವಾಗಾದರೂ ಬೌಲಿಂಗ್ನ ಕೊಡಿ, ನಾನು ನಿಮ್ಗೆ ಇದ್ದೀನಂತ ಕೈ ಎತ್ತಿ ಮುಂದೆ ನಿಂತ್ಕೊಂಡು ಬೌಲಿಂಗ್ನ ಮಾಡಿ RCBಗೆ ಗೆಲ್ಲಿಸುವಂಥ ಪ್ಲೇಯರು ಫೈನಲಿ ನಮ್ಮ ಟೀಮಿಗೆ, ನಮ್ಮ RCBಗೆ, ಇಂಡಿಯಾಗೆ ಬಂದು ಅರೈವ್ ಆಗ್ತಾ ಇದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ. ಅವರೇ ನಮ್ಮ ಜೋಸ್ ಹೇಜಲ್ವುಡ್ ಮಗ. ಸಾಕಲ್ಲ ಬಿಲ್ಡಪ್ ಇದು. ಜೋಸ್ ಹೇಜಲ್ವುಡ್ ಮಗ ಇಂಡಿಯಾನಲ್ಲಿ ನೋಡ್ತಾ ಇರೋ ಗುಡ್ ನ್ಯೂಸ್ ಫಾರ್ RCB. ಜೋಸ್ ಹೇಜಲ್ವುಡ್ ಇಸ್ ಕಮಿಂಗ್ ಟು ಇಂಡಿಯಾ ಫಾರ್ ಫೈನಲ್ ಇನ್ 2026. ಇನ್ನ 1 ವೀಕಲ್ಲಿ ಆಲ್ಮೋಸ್ಟ್ ಬರ್ತಾರೆ. ಬಿಕಾಸ್ ನಿಮಗೆ ಗೊತ್ತಿವ್ರಿಗೆ ಇಂಜುರಿ ಆಗಿತ್ತು ಅಂತ. ಸ್ಟಾರ್ಟಿಂಗ್ 2 ಗೇಮ್ ಕಾಣಿಸ್ಕೊಳ್ಳೋಲ್ಲ, ಇನ್ನೂ ಮಾಡೋಕ್ಕಾಗಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಬೇಕು. ಇವರು ಇಂಜುರಿ ಇದ್ದಾರಲ್ಲ, ಆಮೇಲೆ ಓಲ್ಡ್ ಟೂರ್ನಮೆಂಟ್ ಹೊಗೆ ಹಾಕೋಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಎರಡನೇ ಅಪ್ಡೇಟ್ IPL ಅಭಿಮಾನಿಗಳಿಗೆ ಮತ್ತೆ RCB ಅಭಿಮಾನಿಗಳಿಗೆ ಖರಾಬ್ ನ್ಯೂಸ್ ಮಗ. ಬಟ್ ಈ ಒಂದು ಡಿಸಿಷನ್ BCA ತಗೊಂಡ್ರು ನನ್ನ ಪ್ರಕಾರ ಒಳ್ಳೇದೇ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ರೆಸ್ಪೆಕ್ಟ್ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸ್ವಾರ್ಥಿಗಳಾಗ್ಬಿಡೋ ಥರ ಕಾಣಿಸ್ಬಿಡುತ್ತೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ, ನೋ ಓಪನಿಂಗ್ ಸೆರೆಮನಿ ಟ್ರಿಬ್ಯೂಟ್ ಟು ವಿಕ್ಟಮ್ಸ್ ಅಂತ. ಸೊ ಬಿಕಾಸ್ ಲಾಸ್ಟ್ 2 ಸೀಸನ್ RCB ಕಪ್ನ ಗೆದ್ಮೇಲೆ ಏನೆಲ್ಲ ಟ್ರಾಜಿಡಿಗಳಾಯಿತು, ಏನೆಲ್ಲ ಕಥೆಗಳು, ಏನೆಲ್ಲ ಕೇಸ್ಗಳಾಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರೋದು. ಅದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೋಸ್ಕರ ಲಾಸ್ಟ್ ಸೀಸನ್ ಏನಾಯಿತು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು BCA ಸೆಕ್ರೆಟರಿ ಆಸ್ ಕನ್ಫರ್ಮ್ ನೋ ಓಪನಿಂಗ್ ಸೆರೆಮನಿ ಅಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಆಸ್ ಮಾರ್ಕ್ ಆಫ್ ರೆಸ್ಪೆಕ್ಟ್ ಫಾರ್ ದ ಟ್ರಾಜಿಡಿ ಅಂತೆ. ಆಬ್ವಿಯಸ್ಲಿ ಇದನ್ನ ಮಾಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಅದು ಸ್ವಾರ್ಥ ಆಗ್ಬಿಡುತ್ತೆ. ಸೊ ಯಾರು ಹೆಂಗಾದ್ರೂ ಮಾಡ್ಕೊಳ್ಳಿ, ನಾವು ಈ ಒಂದು IPL ನ ಗ್ರ್ಯಾಂಡ್ ಆಗಿ ಮಾಡ್ತೀವಿ, ಓಪನಿಂಗ್ ಸೆರೆಮನಿ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಅದು ತುಂಬಾ ಜನ ಒಪ್ಕೋತಾರೆ. ಓಕೆ, ತುಂಬಾ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಿಮಗೆ ಗೊತ್ತು, ಏನ್ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ BCA ಈ ಒಂದು ಡಿಸಿಷನ್ ತಗೊಂಡಿರೋದ್ರಲ್ಲಿ ನನ್ನ ಪ್ರಕಾರ ರೈಟ್ ಅಂತ ಅನ್ಸುತ್ತೆ. ಸೊ 100% ರೈಟ್ ಮಗ. ಬಿಕಾಸ್ ತುಂಬಾ ಜನ ಏನೋ ನೆಗೆಟಿವ್ ಮಾತಾಡ್ತಾರೆ, ಅವ್ರು ತಗೊಂಡ್ರೆ ನನ್ನ ಪ್ರಕಾರ ರೈಟ್ ಇದೆ. ಅಂಡ್ ಗ್ರ್ಯಾಂಡ್ ಕ್ಲೋಸಿಂಗ್ ಸೆರೆಮನಿನ ಗ್ರ್ಯಾಂಡ್ ಆಗಿ ಮಾಡ್ತಾರಂತೆ. BCA is planning to conduct a grand closing ceremony of the IPL 2026 on the May 31st ಅಂತೆ. ಸೊ ಓಪನಿಂಗ್ ಸೆರೆಮನಿ ಮತ್ತೆ ಗ್ರ್ಯಾಂಡ್ ಕ್ಲೋಸಿಂಗ್ ಸೆರೆಮನಿನ ಎರಡು ದುಡ್ಡನ್ನ ಒಂದು ಕಡೆ ಹಾಕ್ಬಿಟ್ಟು ಗ್ರ್ಯಾಂಡ್ ಕ್ಲೋಸಿಂಗ್ ಸೆರೆಮನಿನ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಒಂದು ರೀಸನ್ ಇಂದ. ಸೊ ಏನೂ ಮಾಡೋಕ್ಕಾಗಲ್ಲ. ಈ ಒಂದು ಸಲ ಯಾವುದೇ ಥರ ಸೆಲೆಬ್ರಿಟೀಸ್ಗಳು ಮತ್ತು ಆ ಮೋಜು ಮಸ್ತಿ ಡ್ಯಾನ್ಸು ಗೀನ್ಸು ಏನೂ ಇಲ್ಲ ಮಗ, ವೈಬೇ ಇಲ್ಲ. ಬಟ್ ಇನ್ನೂ ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಫ್ಯಾನ್ಸ್ ಆಗಿ ಮತ್ತು ಪ್ಲೇಯರ್ಸ್ ಆಗಿ ಎಲ್ಲನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋದರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಸೆಲ್ಫಿಶ್ ಆಗಿಬಿಡುತ್ತೆ. ಒಂದು ಪ್ರಕಾರ ತುಂಬ ಜನ ಒಂಥರ ಮಾತಾಡ್ತಾರೆ, ಒಂದೊಂಥರ ಮಾತಾಡ್ತಾರೆ. ಎಲ್ಲದಕ್ಕೂ ಮಾತಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಈ ಸಲ ಯಾವುದೇ ಥರ ಲಕ್ಸುರಿ ಓಪನಿಂಗ್ ಸೆರೆಮನಿ ಏನೂ ಇಲ್ಲ ಮಗ, ಅಷ್ಟೇ. ಸೊ ಈ ಒಂದು 2 ಅಪ್ಡೇಟ್ನ ಕೇಳಿ ನಿಮ್ಗೆ ಏನು ಅನಿಸ್ತಾ ಇದೆ? ಆ್ಯಕ್ಚುಲಿ ಇದು BCA ತಗೊಂಡಿರೋದು ಒಳ್ಳೆ ಡಿಸಿಷನಾ ಇಲ್ಲ ಬ್ಯಾಡ್ ಡಿಸಿಷನ್ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್. ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ ಗಾಯ್ಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.